12 ಗಂಟೆಗೆ ಡಿಜಿಎಂಒಗಳ ಮಹತ್ವದ ಮೀಟಿಂಗ್ ಇದೆ. ಈ ಮೀಟಿಂಗಿಗೂ ಮೊದಲು ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇರುವಂತದ್ದು ಪಾಕಿಸ್ತಾನದ ಮೇಲೆ ಭಾರತ ಏರ್ ಸ್ಟ್ರೈಕ್ ಅನ್ನು ನಡೆಸಿತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ 3 ದಿನ ಹೀಗೆಯೇ ಮುಂದುವರೆದಿದ್ರೆ ಪಾಕಿಸ್ತಾನ ಮಠಾಶ್ ಆಗ್ತಿತ್ತಾ ಅಂತೇಳಿ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿತ್ತು ಪಾಕಿಸ್ತಾನ ಅನ್ನೋದು ಗೊತ್ತಾಗ್ತಾ ಇದೆ. ಗಡಿಯಲ್ಲಿ ಸೈನಿಕರು 24 ಗಂಟೆ ನಿರಂತರವಾಗಿ ಹೋರಾಟವನ್ನು ನಡೆಸಿದ್ದಾರೆ. ಯೋಧರ ಟೆಂಟು ಬಂಕರ್ಗಳ ಬಳಿಯೇ ಪಾಕ್ನಿಂದ ನಿರಂತರವಾಗಿ ಶೆಲ್ ದಾಳಿ ಕೂಡ ಆಗಿರುವಂಥದ್ದು. ಪಾಕಿಸ್ತಾನದ ದಾಳಿಯನ್ನ ದಿಟ್ಟತನದಿಂದ ಭಾರತೀಯ ಸೇನೆ ಎದುರಿಸಿದೆ. ಪಾಕಿಸ್ತಾನದ ಮಗ್ಗಲು ಮುರಿಯುವಂತಹ ಕೆಲಸವನ್ನ ಭಾರತ ಮಾಡಿದೆ. ಇನ್ನು 3 ದಿನ ಈ ರೀತಿ ಏರ್ ಸ್ಟ್ರೈಕು ಮಿಸೈಲ್ನಿಂದ ಅಟ್ಯಾಕ್ ಆಗಿಬಿಟ್ಟಿದ್ರೆ ಪಾಕಿಸ್ತಾನವೇ ಒಂದು ರೀತಿ ಅಲ್ಲೋಲ ಕಲ್ಲೋಲ ಆಗಿ ಹೋಗ್ಬಿಡೋದು. ಇದನ್ನೇ ಸುಧಾರಿಸ್ಕೊಳ್ಳೋದಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಹಾಗಾಗಿಯೇ ಅಮೆರಿಕಾದ ಕಾಲನ್ನ ಹಿಡಿದು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಗಡಿಯಲ್ಲಿ ಸೈನಿಕರು ಹಗಲು ರಾತ್ರಿ ಎನ್ನದ 24 ಗಂಟೆಯೂ ಕೂಡ ನಿರಂತರವಾಗಿ ಪಾಕಿಸ್ತಾನದ ಅಪ್ರಚೋದಿತ ಗುಂಡಿನ ದಾಳಿಗೆ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ನಾವು ಟೆರರಿಸ್ಟ್ಗಳನ್ನ ಟಾರ್ಗೆಟ್ ಮಾಡಿದ್ವಿ, ಟೆರರಿಸ್ಟ್ ಇರುವಂತಹ ಜಾಗಗಳನ್ನ ಟಾರ್ಗೆಟ್ ಮಾಡಿದ್ವಿ. ಅವರು ಮಾಡಿದ್ದೇನು? ಸೈನಿಕರ ಮೇಲೆ, ಜನವಸತಿ ಪ್ರದೇಶಗಳ ಮೇಲೆ. ಹಾಗಾಗಿಯೇ ಭಾರತ ಅವರ ಏರ್ಬೇಸ್ಗಳನ್ನು ಟಾರ್ಗೆಟ್ ಮಾಡಿ ಉಡಾಯಿಸುವಂತಹ ಕೆಲಸ ಮಾಡಿತು. ಯಾವಾಗ 8 ವಾಯುನೆಲೆಗಳ ಅಲ್ಲಿ ದೊಡ್ಡ ಮಟ್ಟದ ಕಂಪನ ಶುರುವಾಗ್ಬಿಡ್ತು, ಪಾಕಿಸ್ತಾನಕ್ಕೆ ನಡುಕ ಬಂದುಬಿಡ್ತು. ಇನ್ನು ಹಿಂಗೆ ಬಿಟ್ಬಿಟ್ರೆ ನಮ್ಮನ್ನು ಉಳಿಸಲ್ಲ, ನಮಗೆ ಉಳಿಗಾಲ ಇಲ್ಲ ಅನ್ನುವಂತಹ ಕಾರಣಕ್ಕೇನೆ ಕಾಲು ಹಿಡಿದುಕೊಂಡು ಈಗ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ಸೇನೆ ನಡೆಸಿದಂತಹ ಕಾರ್ಯಾಚರಣೆ, ಭಾರತೀಯ ಸೈನಿಕರ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂತಹ ಕೆಲಸ ಭಾರತೀಯ ಸೇನೆಯಿಂದಾಗಿದೆ. ಭಾರತದ ದಾಳಿಗೆ ಅಂದ್ರೆ ಡೆಡ್ಲಿ ಅಟ್ಯಾಕ್ಗೆ ಪಾಕಿಸ್ತಾನಕ್ಕೆ ಚಳಿ ಜ್ವರ ಸ್ಟಾರ್ಟ್ ಆಗಿದೆ. ಬೊಲಾರಿ ಏರ್ಬೇಸ್ ಒಂದರಲ್ಲೇ 50 ಸಾವಾಗಿದೆ ಅನ್ನೋದ್ರ ಮಾಹಿತಿ. ಪಾಕಿಸ್ತಾನದ 11 ಏರ್ಬೇಸ್. ಜಸ್ಟ್ ಇದಕ್ಕೆ ಇಂಡಿಯನ್ ಆರ್ಮಿ ತೆಗೆದುಕೊಂಡಂತಹ ಟೈಮ್ ಎಷ್ಟು ಗೊತ್ತಾ? 90 ಮಿನಿಟ್ಸ್ ಅಷ್ಟೇ. 90 ಮಿನಿಟ್ಸ್ ನಾವು ಸ್ಟ್ರೈಕ್ ಮಾಡಿದಂತಹ ಜಾಗಗಳು, ಲೊಕೇಶನ್ 10ಕ್ಕೂ ಹೆಚ್ಚು. 11 ಅಂತ ಒಂದು ನಂಬರ್ ಇದೆ, ಅದಕ್ಕೂ ಜಾಸ್ತಿ ಇದ್ದಿರಬಹುದು. ಬಿಕಾಸ್ ಪಾಕಿಸ್ತಾನದಲ್ಲಿ ಟೋಟಲ್ ಆಗಿ 40 ಏರ್ಬೇಸ್ಗಳಿದ್ದಾವೆ. ಒಂದು ಏರ್ಬೇಸ್ನಲ್ಲಾದಂತಹ ಹಾನಿಯ ಪ್ರಮಾಣ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. 50 ಜನರ ಸಾವು. ಪಾಕಿಸ್ತಾನದ 11 ಏರ್ಬೇಸ್ನಲ್ಲಿ ಹಾಗೂ 9 ಉಗ್ರ ನೆಲೆಗಳನ್ನ ಕೂಡ ಉಡೀಸ್ ಮಾಡೋ ಕೆಲಸವನ್ನ ನಮ್ಮ ಇಂಡಿಯನ್ ಆರ್ಮಿ, ಅದರಲ್ಲೂ ಇಂಡಿಯನ್ ಏರ್ ಫೋರ್ಸ್ ತೋರಿಸ್ಕೊಟ್ಟಿದೆ. ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರು ಅಡಿಯಿಂದ ಮುಡಿ ತನಕ ಪಾಕಿಸ್ತಾನ ಅನ್ನುವಂತಹ ಪ್ರದೇಶ ವಿಶ್ವ ಭೂಪಟದಲ್ಲಿ ಇಲ್ಲದೆ ಇರೋಂಗೆ ಮಾಡುವಂತಹ ಕೆಪಾಸಿಟಿ ಕೂಡ ಭಾರತದ ಬಳಿ ಇತ್ತು. ಅದನ್ನು ಮಾಡಲಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿರೋ ಅಂಶ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್. ಭಾರತದ ಡೆಡ್ಲಿ ಅಟ್ಯಾಕ್ ಪಾಕಿಸ್ತಾನಕ್ಕೆ ಹೆಂಗೆ ಚಳಿ ಜ್ವರ ಬರೋಂಗ್ ಮಾಡ್ತು, ಪಾಕಿಸ್ತಾನದ ಹುಚ್ಚು ಬಿಡಿಸೋ ಕೆಲಸವನ್ನ ಭಾರತ ಎಷ್ಟು ಸಂಘಟಿತವಾಗಿ ಮಾಡ್ತು ಅನ್ನೋದರ ಡೀಟೇಲ್ಸ್ ಕೊಡೋದಾದ್ರೆ. ಮಮತಾ, ಪ್ರಮುಖವಾಗಿ ಭಾರತೀಯ ಸೇನೆಗೆ ಪಕ್ಕಾ ಪ್ಲಾನ್ ಇತ್ತು. ಜೊತೆಗೆ ಒಂದಿಷ್ಟು ಫೋಟೋಗಳನ್ನು ಕೂಡ, ಸ್ಯಾಟಲೈಟ್ ಇಮೇಜ್ಗಳನ್ನು ಕೂಡ ಸಂಗ್ರಹ ಮಾಡಿಕೊಂಡಿತ್ತು. ಎಲ್ಲೆಲ್ಲಿ ಪಾಕಿಸ್ತಾನದ ಪ್ರಮುಖ ಏರ್ ಬೇಸ್ಗಳಿದ್ದಾವೆ, ಜೊತೆಗೆ ಸೇನಾ ಕೇಂದ್ರಗಳಿದ್ದಾವೆ, ತರಬೇತಿ ಕೇಂದ್ರಗಳಿದ್ದಾವೆ, ಎಲ್ಲಿ ವ್ಯಾಪಾರ ವಹಿವಾಟು ಹೆಚ್ಚಾಗಿ ನಡೆಯುವಂಥ ಕೇಂದ್ರಗಳಿದ್ದಾವೆ, ಅದೆಲ್ಲವನ್ನ ಕೂಡ ಸಂಗ್ರಹ ಮಾಡಿಕೊಂಡಿತ್ತು. ಅಲ್ಲಿ ದಾಳಿಯನ್ನು ನಡೆಸಿದರೆ ಹೆಚ್ಚಿನ ಮಟ್ಟದಲ್ಲಿ ನಷ್ಟವನ್ನು ಉಂಟು ಮಾಡಬಹುದು ಅನ್ನುವಂಥದ್ದು ಪಕ್ಕಾ ಪ್ಲಾನ್ ಇತ್ತು. ಸೊ ಹಾಗಾಗಿ ಪ್ರಮುಖ ವಾಯು ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿಯನ್ನು ಕೂಡ ನಡೆಸಿತ್ತು. ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ಹೆಚ್ಚು ನಡುಕ, ಭಯ ಶುರುವಾಗಿದ್ದು ಪಾಕ್ ಪ್ರಧಾನಿಯ ನಿವಾಸದ ಸಮೀಪ, ಅಂದರೆ ಒಂದು 10ರಿಂದ 20 ಕಿಲೋಮೀಟರ್ ವ್ಯಾಪ್ತಿಯ ಸಮೀಪವೇ ದೊಡ್ಡ ಮಟ್ಟದಲ್ಲಿ ದಾಳಿಯಾಗಿತ್ತು. ಸೊ ಅದರಿಂದ ಕೂಡ ಪಾಕಿಸ್ತಾನದ ಪ್ರಧಾನಿ ಕೂಡ ಸಾಕಷ್ಟು ಹೆದರುಕೊಂಡಿದ್ರು. ರಾಜತಾಂತ್ರಿಕವಾಗಿ ಏನಾದರೂ ಮಾತನಾಡಬಹುದಾ, ಭಾರತದ ಮುಂದೆ ಹೋಗ್ಬಹುದಾ, ಕದನ ವಿರಾಮಕ್ಕೆ ಏನು ಒಪ್ಕೊಳ್ಬಹುದಾ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇತ್ತು. ಏನು ಏರ್ ಬೇಸ್ನಲ್ಲಿ, ಅದರಲ್ಲೂ ಕೂಡ ಏನು ಯಾರ್ಖಾನ್ ಆ ಒಂದು ಏರ್ ಬೇಸು, ಜೊತೆಗೆ ನೂರ್ ಖಾನ್ ಏರ್ ಬೇಸ್ನಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿಯನ್ನು ಭಾರತೀಯ ಸೇನೆ ಮಾಡಿತ್ತು. ಸೊ ಜೊತೆಗೆ ಆ ಒಂದು ನೂರ್ ಖಾನ್ ಏರ್ ಬೇಸ್ ಏನಿದೆಯಲ್ಲ, ಅಲ್ಲಿ ಪಾಕಿಸ್ತಾನ ಸೇನೆಯ ಏನೋ ಅತ್ಯಾಧುನಿಕ ತಂತ್ರಜ್ಞಾನ ಉಳ್ಳಂತಹ ಫೈಟರ್ ಜೆಟ್ಗಳನ್ನು ಕೂಡ ಅಲ್ಲೇ ಇರಿಸಲಾಗಿತ್ತು. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯನ್ನು ಉಂಟು ಮಾಡಿತ್ತು. ಈಗಲೂ ಕೂಡ ಅದನ್ನು ತೆರವು ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಹಾನಿಯನ್ನು ಉಂಟು ಮಾಡಿತ್ತು. ಸೊ ಹಾಗಾಗಿ ಹೀಗೆ ಇನ್ನೊಂದು 2-3 ದಿನ ಹೀಗೆ ಯುದ್ಧ ಏನಾದರೂ ಕಂಟಿನ್ಯೂಸ್ ಆದರೆ ಮತ್ತಷ್ಟು ಹಾನಿಯನ್ನು
ಅಥವಾ ಅದರ ಪರಿಣಾಮವನ್ನು ಪಾಕಿಸ್ತಾನ ಎದುರಿಸಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಮನಸ್ಥಿತಿಗೆ, ಆ ಒಂದು ಹೆದರಿಕೆಗೂ ಕೂಡ ಪಾಕಿಸ್ತಾನ ಬಂದಿತ್ತು. ಸೊ ಹಾಗಾಗಿ ಅಮೆರಿಕದ ಮಧ್ಯಸ್ಥಿಕೆಯನ್ನು ವಹಿಸುವಂತೆ ಮಾಡಿ ಅಮೆರಿಕದ ಪರವಾಗಿ ಕೇಳಿಕೊಂಡು ಆನಂತರ ಭಾರತಕ್ಕೆ ಕದನ ವಿರಾಮಕ್ಕೆ ಒಪ್ಪಂದವನ್ನು ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ಒಂದಿಷ್ಟು ಮಾತುಕತೆಗಳು ಕೂಡ ಆಯಿತು. ಆದರೆ ಭಾರತದ ಈ ಸಂಘಟಿತ ದಾಳಿ ಅಂದರೆ ಮೂರು ಸೇನಾಗಳಿಂದಲೂ ಕೂಡ ಕಂಪ್ಲೀಟ್ ಆಗಿ ಒಂದು ಕ್ಲಿಯರ್ ಆಗಿರುವಂತಹ ಪಿಕ್ಚರ್ ಇತ್ತು. ಸೊ ಹಾಗಾಗಿ ಆ ಒಂದು ಪ್ಲಾನಿಗೆ ತಕ್ಕಂತೆ ಆಕ್ಷನ್ ಅನ್ನ ಮಾಡಿದ್ರು. ಅದರ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಕೂಡ ಆಯಿತು ಮಮತಾ. ರೈಟ್, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.